ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 27 ಯುರೋಪಿಯನ್ ರಾಷ್ಟ್ರಗಳನ್ನ ಪ್ರತಿನಿಧಿಸುವಂತಹ ಈ ಯುರೋಪಿಯನ್ ನಾಯಕರು ಆಗಮಿಸ್ತಾ ಇದಾರಲ್ಲ, ಇದೇ ಮೊದಲು. ಯುರೋಪ್ ರಾಷ್ಟ್ರದಿಂದ ಬಂದಂತವರಿದ್ರು, ಆದ್ರೆ ಯುರೋಪ್ ಒಕ್ಕೂಟದ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ. ಸೇನೆಯ ಮಹಾದಂಡನಾಯಕರು ರಾಷ್ಟ್ರಪತಿಗಳು, ರಾಷ್ಟ್ರದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಆಗಲೇ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಕಾಣ್ತು. ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗುವಂಥದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಕಿತ್ತಿರೋದು. ಅದನ್ನು ಜೊತೆಗೆ ಏನಂದರೆ ಇದೆಲ್ಲವನ್ನೂ ಕೂಡ ಮೂರ್ತಿ ರೂಪದಲ್ಲಿರುವಂಥ ಸುಭಾಷ್ ಚಂದ್ರ ಬೋಸ್ ನೋಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ. ನಾನೇನು ಕನಸು ಕಂಡಿದ್ದೆ ಆ ಕನಸು ಸಾಕಾರ ಆಗ್ತಾ ಇದೆಯಪ್ಪ. ನನ್ನ ಕನಸು ಕನವರಿಕೆಗಳೇನಿದೆ ಅದು ಈ ಕೃತಿ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಪ್ಪ ಅನ್ನುವಂಥ ಒಂದು ಮನೋಭಾವನೆ ಸುಭಾಷ್ ಚಂದ್ರ ಬೋಸ್ ಅವರ ಇದು. ನಿಜಕ್ಕೂ ಅವರ ಆತ್ಮ ಇದೆಯಲ್ಲ, ಮೇಲ್ಗಡೆ ಖುಷಿಯಾಗಿರುತ್ತೆ. ಇದು ಭವ್ಯ ಭಾರತದ ಅನಾವರಣ. ನೀವೊಂದು ಭಾಳ ಒಂದು ಒಳ್ಳೆ ಶಬ್ದ ಬಳಸಿದ್ರಿ ಪ್ರತಿಮಾ. ಏನು ಅಂದರೆ ರಾಜತಾಂತ್ರಿಕವಾಗಿ ನಾವು ಹರಡ್ಕೊಳ್ಳಿಲ್ಲ ಅಂದರೆ ನಮ್ಮ ಬೇರುಗಳನ್ನು ನಾವು ಬಿಡಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಇದು ಅದರ ವ್ಯಾಪ್ತಿ ವೇದಿಕೆ ಆಗ್ತಾ ಇದೆ. ಭಾರತೀಯ ಸೇನೆಯ ವಿವಿಧ ದಳಗಳು ಪಥಸಂಚಲನದಲ್ಲಿ ಭಾಗಿಯಾಗುತ್ತೆ. ಅದೆಲ್ಲವೂ ಕೂಡ ಇನ್ನೇನು ಕ್ಷಣ ಮಾತ್ರದಲ್ಲಿ ಆರಂಭ ಆಗಲಿದೆ. ಅದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗತ್ತೆ ಭಾರತ. ಜೊತೆಗೆ ಈಗ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ. ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಅವರು ಕೊಡಲಿದ್ದಾರೆ. ರಾಷ್ಟ್ರಪತಿ ಭವನದ ನೇರ ದೃಶ್ಯಾವಳಿಗಳು. राष्ट्रपति भवन के भव्य प्रांगण में प्रेसिडेंट बॉडीगार्ड लाइंड अप हैं और अब आगमन हो रहा है ऐतिहासिक बग्घी का, जिस पर देश की राष्ट्रपति माननीय श्रीमती द्रौपदी मुर्मू, हमारे इस वर्ष के गणतंत्र दिवस के विशिष्ट अतिथि यूरोपीय परिषद के अध्यक्ष श्री एंटोनियो कोस्टा और यूरोपीय आयोग की अध्यक्ष उर्जुला फॉन डेर लायन के साथ समारोह पूर्वक कर्तव्य पथ की ओर प्रस्थान करेंगे। राष्ट्रपति के अंगरक्षक दुनिया की सबसे पुरानी रेजिमेंट्स में शामिल। इस रेजिमेंट्स के लिए गणतंत्र दिवस 2023 बहुत खास था, क्योंकि राष्ट्रपति के अंगरक्षकों ने वाराणसी में 1773 में अपनी स्थापना के 250 साल पूरे होने का जश्न मनाया था। The President's bodyguard, which will escort the Supreme Commander, the President of India, to the saluting basin. This is a splendid view of the forecourt of Rashtrapati Bhavan, the official residence of the President of India. ರಾಷ್ಟ್ರಪತಿ ಮುರ್ಮು, ನಾನು ಹೇಳ್ತೀನಿ, ಇದು ನಿಜಕ್ಕೂ ಏನು ಅಂದರೆ ಅವ್ರು ಏನನ್ನು ಪ್ರತಿನಿಧಿಸ್ತಾರೆ ಅಂತಂದರೆ ಈ ಪ್ರಜಾತಂತ್ರದ ಮರ್ಮ ಏನು ಅನ್ನೋದನ್ನು ಮುರ್ಮು ಅವ್ರನ್ನ ನೋಡಿ ಕಲಿಬೇಕು ನಾವು ಅಂತ. ಯಾಕಂದರೆ ನೋಡಿ, ಇಂಥವರು ಕೂಡ ರಾಷ್ಟ್ರಪತಿ ಆಗ್ಬೋದು ಅನ್ನುವಂಥದ್ದು ಇದೆಯಲ್ಲ, ಅಂದರೆ ಎಲ್ಲರಿಗೂ ಕೂಡ ಅವಕಾಶಗಳಿದೆ ದೇಶದಲ್ಲಿ ಅನ್ನೋದು ಸಂವಿಧಾನ ಅದನ್ನು ಕೊಟ್ಟಿರೋದು ಇದೆಯಲ್ಲ. ಸಂವಿಧಾನದ ಶಿಲ್ಪಿಗಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂಬೇಡ್ಕರ್ ಅವರಿಗೆ. ಸೊ ಇದು ಸಂಗತಿ. ಯಾಕಂದರೆ ಒಬ್ಬ ಟ್ರೈಬ್ ನೋಡಿ, ಅವ್ರು ಎಲ್ಲಿದ್ದರು, ಎಲ್ಲಿಂದ ಎಲ್ಲಿಗೆ ಬಂದರು ನಾವು ನೋಡ್ತಾ ಇದ್ದೀವಿ. ವಿದೇಶಿ ಗಣ್ಯರನ್ನ ಕರ್ಕೊಂಡು ಹೋಗ್ತಿರುವಂಥ ರೀತಿ. ಸೊ ಇದು ಪಕ್ಕಾ ಹಿಂದಿನ ದಿನಗಳನ್ನು ಜ್ಞಾಪಿಸುತ್ತೆ ಇದು. ನಿಜ. ಜೊತೆಗೆ ನಾವಾಗಲೇ ಮಾತನಾಡ್ತಾ ಇದ್ದಂಥ ರಾಜತಾಂತ್ರಿಕ ವ್ಯಾಪ್ತಿ, ಯಾಕಂದ್ರೆ ಐರೋಪ್ಯ ಒಕ್ಕೂಟದ ನಮ್ಮ ಭಾರತದೊಂದಿಗಿನ ಸಂಬಂಧ, ಆ ರಾಜತಾಂತ್ರಿಕ ಮೈಲಿಗಲನ್ನ ಗುರುತಿಸುವಂತಹ ಸಲುವಾಗಿ ಈ ಬಾರಿ ಆಹ್ವಾನಿಸಿರುವಂಥದ್ದು ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ, ಜೊತೆಗೆ ಐರೋಪ್ಯ ಆಯೋಗದ ಅಧ್ಯಕ್ಷರು ಆಂಟೋನಿಯೋ,
ಅತಿಥಿಗಳಾಗಿ ಬಂದಿದ್ದಾರೆ. ಅವರೊಡನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಿಂದ ಈಗ ಕರ್ತವ್ಯ ಪಥದತ್ತ ಸಾಗ್ತಾ ಇರುವಂಥದ್ದು. ರಾಜಪ್ರಭುತ್ವ ಇದ್ದಂತಹ ಕಾಲದಿಂದ ಈಗ ಪ್ರಜಾಪ್ರಭುತ್ವ ಇರುವಂತಹ ಕಾಲದವರೆಗೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೀವಿ. ಆದರೆ ಇತಿಹಾಸದ ನಂಟು, ವಾಸ್ತವದ ಗಂಟು, ಜೊತೆಗೆ ಭವಿಷ್ಯದ ಬಗ್ಗೆ ಇರುವಂಥ ಒಂದು ಗುರಿ, ಇದೆಲ್ಲದಕ್ಕೂ ಕೂಡ ದ್ಯೋತಕವಾಗಿ ಗಣರಾಜ್ಯೋತ್ಸವ ಕಂಡುಬರುತ್ತೆ. ಕರ್ತವ್ಯ ಪಥದತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಗ್ತಾ ಇದ್ದಾರೆ. 27 ಯುರೋಪಿಯನ್ ರಾಷ್ಟ್ರಗಳನ್ನು ಪ್ರತಿನಿಧಿಸುವಂತಹ ಯುರೋಪಿಯನ್ ನಾಯಕರು ಆಗಮಿಸಿದ್ದಾರೆ. ಇದು ನಮ್ಮ ರಾಜತಾಂತ್ರಿಕ ವ್ಯಾಪ್ತಿಯನ್ನ ಜಗತ್ತಿಗೆ ಸಾರುವಂತಹ ವೇದಿಕೆ. ಎಸ್, ನೀವೇನೇ ಹೇಳಿ, ಭಾರತ ಉಳಿದ್ರೆ ಮಾತ್ರ ವಿಶ್ವದ ಬೇರೆ ರಾಷ್ಟ್ರಗಳು ಉಳಿದಂಗೆ, ಭಾರತ ಉಳಿದ್ರೆ ಮಾತ್ರ ನಾಗರಿಕತೆ ಉಳಿದಂಗೆ. ಯಾಕಂದರೆ ಭಾರತಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ನಿಜಕ್ಕೂ ಏನು ಅಂದರೆ ಅದೊಂದು ದೊಡ್ಡ ಆಘಾತ ಅದು. ಯಾಕಂದರೆ ನೋಡಿ, ಅದೆಷ್ಟು ಧರ್ಮಗಳಿಗೆ ಜನ್ಮ ಕೊಟ್ಟಂಥ ಭೂಮಿ, ಜೊತೆಗೇನಾದರೂ ಎಲ್ಲರಿಗೂ ಕೂಡ ಸಮಾನತೆ, ಎಲ್ಲ ರಾಷ್ಟ್ರಗಳನ್ನೂ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ಅಕ್ಕ ತಂಗಿಯರ ರೀತಿಯಲ್ಲಿ ನೋಡುವಂಥ ಒಂದು ಮನೋಭಾವನೆ ಯಾರಿಗಿದೆ ಇದು? ನಿಜ. MDHನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.